ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಕಾಡೋ ಒಂದು ದೊಡ್ಡ ಪ್ರಶ್ನೆ ಅದೇನೆಂದ್ರೆ ಜೀವನದ ನಂತರ ಏನಾಗುತ್ತೆ. ಈ ಒಂದು ಪ್ರಶ್ನೆಗೆ ಗರುಡ ಪುರಾಣದಲ್ಲಿ ಒಂದು ಉತ್ತರ ಸಿಗುತ್ತೆ. ಅದು ಮರಣದ ನಂತರ ನಮ್ಮ ಆತ್ಮ ಕೈಗೊಳ್ಳುವ ಒಂದು ನಿಗೂಢವಾದ ಆಳವಾದ ಪ್ರಯಾಣದ ಕಥೆ. ಹಾಗಾದ್ರೆ ಬನ್ನಿ ನೋಡೋಣ, ಗರುಡ ಪುರಾಣದ ಪ್ರಕಾರ ಸಾವಿನ ನಂತರ ನಿಜವಾಗಿ ಆಗೋದೇನು. ಈ ಪ್ರಾಚೀನ ಗ್ರಂಥ ಜೀವನದ ಆಚೆಗಿನ ಆ ಪಯಣದ ಬಗ್ಗೆ ಯಾವೆಲ್ಲ ರಹಸ್ಯಗಳನ್ನ ನಮ್ಮುಂದೆ ತೆರೆದಿಡುತ್ತೆ ಅನ್ನೋದನ್ನ ತಿಳಿಯೋಣ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ಗರುಡ ಪುರಾಣ ಹೇಳೋ ಪ್ರಕಾರ ಸಾವನ್ನೋದು ಒಂದು ಅಂತ್ಯ ಅಲ್ಲವೇ ಅಲ್ಲ. ಬದಲಿಗೆ ಅದು ಆತ್ಮದ ಒಂದು ಹೊಸ ತುಂಬಾನೇ ಮಹತ್ವದ ಪ್ರಯಾಣದ ಶುರುವಾತು. ಈ ಪ್ರಯಾಣ ಶುರುವಾಗೋದೇ ಯಮದೂತರಿಂದ. ಹೌದು, ಸಾವು ಸಂಭವಿಸಿದ ಆ ಕ್ಷಣದಲ್ಲೇ ಯಮನ ದೂತರು ಬಂದು ದೇಹದಿಂದ ಆತ್ಮವನ್ನ ತುಂಬಾನೇ ಸೌಮ್ಯವಾಗಿ ಬೇರ್ಪಡಿಸಿ ತಮ್ಮ ಜೊತೆ ಕರ್ಕೊಂಡ್ಹೋಗ್ತಾರೆ. ಸರಿ, ಆತ್ಮದೇಹವನ್ನ ಬಿಟ್ಟಾಯ್ತು. ಈಗ ಮುಂದೇನು? ಇಲ್ಲೇ ಶುರುವಾಗೋದು ಅದರ ಮುಂದಿನ ಹಂತ. ಅಂದ್ರೆ ನ್ಯಾಯ ತೀರ್ಮಾನ ಆಗುವ ಜಾಗ ಯಮಲೋಕ. ಆ ಯಮಲೋಕದವರೆಗಿನ ದಾರಿ ಇದೆಯಲ್ಲ, ಅದು ತುಂಬಾನೇ ಕಠಿಣವಾದ ಪ್ರಯಾಣ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ? ಈ ಪ್ರಯಾಣ ಎಲ್ರಿಗೂ ಒಂದೇ ತರ ಇರೋದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನೆಲ್ಲ ಕರ್ಮ ಮಾಡಿದಾನೆ ಅನ್ನೋದ್ರ ಮೇಲೆ ಈ ದಾರಿ ಸುಲಭ ಆಗ್ಬೋದು, ಇಲ್ಲಾಂದ್ರೆ ಅಷ್ಟೇ ಕಠಿಣ ಕೂಡ ಆಗ್ಬೋದು. ಈಗ ಬರೋದು ಈ ಪಯಣದ ಅತ್ಯಂತ ನಿರ್ಣಾಯಕ ಘಟ್ಟ, ಅಂದ್ರೆ ಕ್ಲೈಮ್ಯಾಕ್ಸ್ ಇದ್ದಾಗೆ. ಆತ್ಮ ತನ್ನ ಜೀವನದ ಎಲ್ಲ ಪಾಪಪುಣ್ಯದ ಲೆಕ್ಕವನ್ನ ಹೊತ್ಕೊಂಡು ಅಂತಿಮ ನ್ಯಾಯಾಧೀಶ ಯಮನ ಮುಂದೆ ಬಂದು ನಿಲ್ಲತ್ತೆ. ಇಲ್ಲಿ ಆತ್ಮ ಮುಖಾಮುಖಿಯಾಗೋದು ಯಮನನ್ನ. ಅವನನ್ನು ಸುಮ್ನೆ ಯಮ ಅಂತ ಕರೆಯೋದಿಲ್ಲ, ಧರ್ಮರಾಜ ಅಂತಾರೆ. ಯಾಕಂದ್ರೆ ಅವನು ಸಾಕ್ಷಾತ್ ಧರ್ಮ ಮತ್ತು ನ್ಯಾಯದ ಪ್ರತಿರೂಪ. ಪುರಾಣಗಳಲ್ಲಿ ಯಮನ ರೂಪವನ್ನ ಹೇಗೆ ವರ್ಣಿಸಿದ್ದಾರೆ ಗೊತ್ತಾ? ಉದ್ದನೆಯ ಮೂಗು, ಕೆಂಪು ಕಣ್ಣುಗಳು, ನೋಡೋಕೆ ಭಯಂಕರವಾದ ಮುಖ. ಈ ರೂಪ ಇದೆಯಲ್ಲ, ಇದು ಅವನ ನ್ಯಾಯ ಎಷ್ಟು ಕಠೋರ ಅನ್ನೋದನ್ನ ಮತ್ತೆ ಪಾಪಿಗಳ ಪಾಲಿಗೆ ಅವನು ಎಷ್ಟು ಭಯಾನಕ ಅನ್ನೋದನ್ನ ಸಂಕೇತಿಸುತ್ತೆ. ಇಲ್ಲಿಂದ ಶುರುವಾಗುತ್ತೆ ಅಸಲಿ ವಿಚಾರಣೆ. ಆತ್ಮದ ಇಡೀ ಜೀವನದ ಒಂದು ಕಂಪ್ಲೀಟ್ ರಿವ್ಯೂ ನಡೆಯುತ್ತೆ. ಆ ವ್ಯಕ್ತಿ ಮಾಡಿದ ಪ್ರತಿಯೊಂದು ಕೆಲಸ ಅಷ್ಟೇ ಯಾಕೆ, ಮನಸ್ಸಿಲ್ ಮಾಡಿದ ಪ್ರತಿಯೊಂದು ಯೋಚನೆಯನ್ನೂ ಕೂಡ ವಿಶ್ವದ ನ್ಯಾಯ ಅನ್ನೋ ತಕ್ಕಡಿಯಲ್ಲಿಟ್ಟು ತೂಕ ಮಾಡ್ಲಾಗುತ್ತೆ. ಈ ತಕ್ಕಡಿಯಲ್ಲಿ ಮುಖ್ಯವಾಗಿ ತೂಗೋದು ಪಾಪ ಮತ್ತು ಪುಣ್ಯದ ನಡುವಿನ ವ್ಯತ್ಯಾಸವನ್ನ. ಧರ್ಮಕ್ಕೆ ವಿರುದ್ಧವಾದ ಬ್ರಹ್ಮಹತ್ಯೆಯಂತಹ ಮಹಾಪಾಪಗಳಿದ್ರೆ ಅದು ನೇರವಾಗಿ ನರ್ಕಕ್ಕೆ ದಾರಿ. ಅದೇ ದಾನಧರ್ಮದಂತಹ ಪುಣ್ಯದ ಕೆಲ್ಸಗಳನ್ನ ಮಾಡಿದ್ರೆ ಅದು ಸ್ವರ್ಗದ ಬಾಗಿಲನ್ನ ತೆರೆಯುತ್ತೆ. ಹಾಗಾದ್ರೆ ಅಕಸ್ಮಾತ್ ಪಾಪಗಳೇ ಹೆಚ್ಚಾಗಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತದ ದಾರಿನೇ ಇಲ್ವಾ? ಖಂಡಿತ ಇದೆ. ಗರುಡ ಪುರಾಣ ಹೇಳುತ್ತೆ, ದಾನ ಅನ್ನೋದು ಪಾಪಗಳನ್ನ ಕಳ್ಕೊಳ್ಳೋಕೆ ಮತ್ತು ಪುಣ್ಯವನ್ನ ಗಳಿಸೋಕೆ ಇರೋ ಒಂದು ಅತ್ಯಂತ ಶಕ್ತಿಶಾಲಿ ಮಾರ್ಗ. ಆದ್ರೆ ಇಲ್ಲೊಂದು ವಿಷಯವನ್ನ ಗಮನಿಸ್ಬೇಕು. ಎಲ್ಲಾ ದಾನಗಳು ಒಂದೇ ಸಮ ಅಲ್ಲ. ಗರುಡ ಪುರಾಣದಲ್ಲಿ ಕೆಲವು ನಿರ್ದಿಷ್ಟ ದಾನಗಳನ್ನ ತುಂಬಾನೇ ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇವು ಕೆಟ್ಟ ಕರ್ಮದ ಪರಿಣಾಮವನ್ನ ಕೂಡ ಕಡಿಮೆ ಮಾಡಬಲ್ಲವಂತೆ. ಅದರಲ್ಲಿ ಮೊದಲನೆಯದು ತಿಲದಾನ, ಅಂದ್ರೆ ಎಳ್ಳಿನ ದಾನ. ನಾವು ಮನಸ್ಸಿನಿಂದ, ಮಾತಿನಿಂದ ಅಥವಾ ದೇಹದಿಂದ ಹೀಗೆ ಯಾವುದೇ ರೀತಿಯಲ್ಲಿ ಮಾಡಿದ ಪಾಪಗಳನ್ನ ಇದು ನಿವಾರಿಸುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದರ ನಂತರ ಬರೋದು ಸುವರ್ಣದಾನ, ಅಂದ್ರೆ ಚಿನ್ನವನ್ನ ದಾನ ಮಾಡೋದು. ಇದೂ ಕೂಡ ಒಂದು ಶ್ರೇಷ್ಠ ದಾನ. ಇದು ದೈವಿಕ ಅನುಗ್ರಹವನ್ನ ತಂದುಕೊಡುತ್ತೆ ಅಂತ ನಂಬಿಕೆ. ಇನ್ನು ಇವೆಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದದ್ದು ಅಂತ ಒಂದು ದಾನ ಇದೆ. ಅದುವೇ ಭೂಮಿದಾನ. ಯಾರೂ ಇರೋಕೆ ಜಾಗ ಇಲ್ವೋ ಅಂಥವ್ರಿಗೆ ಭೂಮಿಯನ್ನ ದಾನ ಮಾಡೋದಿದೆಯಲ್ಲ, ಅದು ಅತಿ ದೊಡ್ಡ ಪುಣ್ಯದ ಕೆಲಸ ಅಂತ ಪರಿಗಣಿಸಲಾಗಿದೆ. ಅದಕ್ಕೆ ಒಂದು ಮಾತಿದೆ ನೋಡಿ, ಭೂಮಿ ದಾನಾತ್ ಪರಂ ನಾಸ್ತಿ. ಅಂದ್ರೆ ಭೂಮಿದಾನಕ್ಕಿಂತ ಶ್ರೇಷ್ಠವಾದ ದಾನ ಇನ್ನೊಂದಿಲ್ಲ. ಈ ಒಂದು ದಾನ ಆತ್ಮವನ್ನ ನರಕದ ಯಾತನೆಯಿಂದಲೂ ಪಾರು ಮಾಡವಲ್ಲದು ಅಂತ ಹೇಳಲಾಗುತ್ತೆ. ಕೊನೆಯದಾಗಿ ಒಂದು ಮಾತು, ಈ ಎಲ್ಲಾ ದಾನಗಳ ನಿಜವಾದ ಮೌಲ್ಯ ಇರೋದು ನಾವು ಕೊಡುವ ವಸ್ತುಗಳಲ್ಲ, ಅದರ ಹಿಂದಿರುವ ಭಾವನೆಯಲ್ಲಿ. ಇದು ಕೇವಲ ಏನನ್ನೋ ಕೊಡೋದಲ್ಲ, ಬದಲಿಗೆ ನಿಸ್ವಾರ್ಥದಿಂದ ಧರ್ಮದ ಹಾದಿಯಲ್ಲಿ ನಡಿತೀವಿ ಅನ್ನೋದ್ರ ಸಂಕೇತ. ಹಾಗಾದ್ರೆ ಗರುಡ ಪುರಾಣದ ಈ ಎಲ್ಲಾ ಬೋಧನೆಗಳು ನಮ್ಮೆಲ್ಲರ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನ ಇಡುತ್ತೆ. ಅದೇನಂದ್ರೆ, ನಾವು ಇವತ್ತು ಮಾಡೋ ಕೆಲ್ಸಗಳು ನಮ್ಮ ನಾಳಿನ ಪರಂಪರೆಯನ್ನ, ಅಂದ್ರೆ ನಮ್ಮ ಲೆಗಸಿಯನ್ನ ಹೇಗೆ ರೂಪಿಸ್ತವೆ? ಯೋಚಿಸ್ಬೇಕಾದ ವಿಷಯ ಅಲ್ವಾ?